ಓ ಏನೋ ಸೌಂಡ್ ಆಗ್ತೈತೆ. ಓ ಗುರು ಒಂದಿ ಅನ್ಸುತ್ತೆ ಗುರು. ಇವತ್ತು ಫುಲ್ ನೈಟು ನಾನು ಈ ಟ್ರೀ ಹೌಸ್ ಅಲ್ಲಿದ್ದು ಚಾಲೆಂಜ್ ಮಾಡಿ ನಿಮಗೆ ಒಂದ್ಸಲ ತೋರಿಸಿ. ಮಳೆ ಕಡಿಮೆ ಆಗುತ್ತೆ ಅನ್ಕೊಂಡ್ರೆ ಜಾಸ್ತಿನೇ ಆಗ್ಬಿಡ್ತು ನೋಡ್ರಿ. ನೀರೆಲ್ಲ ನಮ್ಮ ಟ್ರೀ ಹೌಸ್ ಒಳಗಡೆ ಬರ್ತಾ ಇದೆ, ಅದಕ್ಕೆ ಕ್ಲೋಸ್ ಮಾಡ್ತಾ ಇದ್ದೀನಿ. ಇವಾಗ ಮಳೆ ಕಡಿಮೆ ಆಯ್ತು ಅನ್ಸುತ್ತೆ. ಇವಾಗ ಇಳಿಯೋಣ ಬರ್ರಿ. ನಮ್ಮ ಟ್ರೀ ಹೌಸ್ ಇಂದ ಕೆಳಗಡೆ ಒಂದ್ಸಲ ಇಳಿದು ಇಲ್ಲಿನ ಸುತ್ತಮುತ್ತ ಒಂದ್ಸಲ ನೋಡ್ಕೊಬರೋಣ. ಹಂಗೇನೆ ಇಲ್ಲಿ ನೋಡ್ರಿ, ನಾ ಏನು ಹೋಗ್ತಾ ಇದ್ದೀನಿ ಇದೇ ಜಾಗದಲ್ಲಿ ಲಾಸ್ಟ್ ಟೈಮು ಕಾಡಂದಿಗಳು ಪಾಸ್ ಆಗಿದ್ದು, ಅದಕ್ಕೆ ನಾನು ಈ ಜಾಗಕ್ಕೆ ಇವಾಗ ಬಂದಿದ್ದೀನಿ. ಇವತ್ತು ಏನಾದರೂ ಕಾಡ್ಗಿಡಂದಿಗಳು ನಮ್ಮ ರೈತರ ಜಮೀನಿಗೆ ಬರ್ತಾವೆ ಏನು ಅಂತ ಸೊ ಹೋಗ್ತಾ ಇದ್ದೀನಿ ನೋಡ್ರಿ. ಹಂಗೇನೆ ಇಲ್ಲಿ ನೋಡ್ರಿ ಹಿಂದ್ಗಡೆ ಇಲ್ಲೇನು ನಿಮಗೆ ತೋರಿಸ್ತಾ ಇದ್ದೀನಿ ಇದೇ ಜಾಗದಲ್ಲಿ ರೈತರು ಹೊಲಗಳಿಗೆ ಬಂದು ನಮ್ಮ ರೈತರು ಬೆಳೆಗಳನ್ನ ಹಾನಿ ಮಾಡಿರೋದು. ಅದಕ್ಕೆ ನಾನು ಇವಾಗ ಈ ಜಾಗಕ್ಕೆ ಬಂದಿದ್ದೀನಿ. ಮಳೆ ಮತ್ತೆ ಸ್ಟಾರ್ಟ್ ಆಗೋ ಥರ ಕಾಣ್ತಾ ಇದೆ ಗುರು. ನೋಡ್ರಿ ಚೂರು ಚೂರೇ ಮಳೆ ಬರ್ತಾ ಇದೆ. ನಮ್ಮ ಟ್ರೀಯೋ ಸುತ್ತ ಫುಲ್ ಎಲ್ಲ ಕತ್ತಲು. ಇವಾಗ ಈ ಕತ್ತಲು ಮಧ್ಯೆ ಇರೋದು ಅಂದರೆ ಈ ನಮ್ಮ ಟ್ರೀಯೋಸ್ ಒಳಗಡೆ ಇರೋದು ಇವಾಗ ನಾನು ಒಬ್ಬನೇನೆ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಅದು ನಮ್ಮ ವೀಡಿಯೋಸ್ಲಿ ಎಲ್ಲನೂ ಕೂಡ ಸೋಲೋ ಕ್ಯಾಂಪಿಂಗ್ ಹಾಕಿ ಬ್ರೋ ಅಂತಲೇ ಕಮೆಂಟ್ಸ್ ಜಾಸ್ತಿ ಬಂದಿತ್ತು. ಅದಕ್ಕೆ ಇವತ್ತು ನಮ್ಮ ವೀಡಿಯೋದಲ್ಲಿ ನಾನು ಸೋಲೋ ಕ್ಯಾಂಪಿಂಗನ್ನು ಹಾಕಬೇಕು ಅಂದ್ಕೊಂಡು ಇಲ್ಲಿಗೆ ಬಂದಿದ್ದೀನಿ. ನಮ್ಮ ವೀಡಿಯೋಸ್ ನೋಡೋರಿಗೆ ಎಲ್ಲರಿಗೂ ಕೂಡ ನೋಡಿ ಇಲ್ಲಿ ಕಾಣ್ತಿದ್ವಿ ಟ್ರೀ ಹೌಸ್ ಬಗ್ಗೆ ಗೊತ್ತೇ ಇರುತ್ತೆ. ಏನಕ್ಕಪ್ಪ ಅಂತಂದರೆ ಇದೇ ಟ್ರೀ ಹೌಸಲ್ಲಿ ನಾವು ಲಾಸ್ಟ್ ಟೈಮು ಗ್ರೂಪ್ ಕ್ಯಾಂಪಿಂಗನ್ನು ಮಾಡಿದ್ವು. ಇವತ್ತು ನಾನು ಇದೇ ಜಾಗದಲ್ಲಿ ಸೋಲೋ ಕ್ಯಾಂಪಿಂಗನ್ನು ಹಾಕಬೇಕು ಅಂದ್ಕೊಂಡು ನಾನು ಇಲ್ಲಿಗೆ ಬಂದಿದ್ದೀನಿ. ಸೊ ಇಲ್ಲಿ ನೀವು ಹಿಂದ್ಗಡೆ ನೋಡ್ತಾ ಇರ್ಬೋದು. ಹಂಗೇನೆ ನೋಡಿರಿ ಕೆಲವೊಂದಷ್ಟು ದೂರ ಅಷ್ಟೇ ನಮಗೆ ಫಾರೆಸ್ಟು. ಈ ಫಾರೆಸ್ಟಿಂದ ಪಕ್ಕದಲ್ಲಿ ನಮ್ಮ ಟ್ರೀ ಹೌಸ್ ನೋಡಿ ಇಲ್ಲ ಐತೆ. ಇವತ್ತು ಫುಲ್ ನೈಟು ನಾನು ಈ ಟ್ರೀ ಹೌಸಲ್ಲಿದ್ದು ಚಾಲೆಂಜ್ ಮಾಡಿ ನಿಮಗೆ ಒಂದ್ಸಲ ತೋರಿಸ್ತೀನಿ. ಇವಾಗ ಒಂದ್ಸಲ ಟ್ರೀ ಹೌಸ್ ಮೇಲ್ಗಡೆ ಏರೋಣ ಬರ್ರಿ ಗುರು. ಹಂಗೇನೆ ನೋಡ್ರಿ ಅಲ್ಲೈತೆ ನಮ್ಮ ಟ್ರೀ ಹೌಸು. ಇವಾಗ ನಮ್ಮ ಟ್ರೀ ಹೌಸ್ ಮೇಲ್ಗಡೆ ಏರಿ ಒಂದ್ಸಲ ನೋಡ್ಕೊಬರೋಣ ಬನ್ನಿ. ಗುರು ಇವತ್ತು ಸೋಲೋ ಕ್ಯಾಂಪಿಂಗನ್ನು ಆಗ್ತಾ ಇದ್ದೀನಿ. ಯಾವುದೇ ರೀತಿ ಕಾಡು ಪ್ರಾಣಿಗಳು ಬರದೇ ಇದ್ರೇ ತುಂಬಾನೇ ಒಳ್ಳೇದು. ಹಂಗೇನೆ ಇಲ್ಲಿ ನೋಡ್ರಿ ಒಂದ್ಸಲ ಜೋಳದ ಬೆಳೆಗಳನ್ನ ಎಲ್ಲ ನೋಡಿ ಯಾವ ಥರ ಹೋಯ್ತೆ. ಸ್ಟಾರ್ಟಿಂಗ್ ಬಂದಾಗ ಎಲ್ಲ ಚಿಕ್ಕ ಗಿಡ ಐತಿ, ಎಲ್ಲ ನೋಡ್ರಿ ಇವಾಗ ಎಷ್ಟೊಂದು ದೊಡ್ಡದಾಗ್ಬಿಟ್ಟೈತೆ ನೋಡ್ರಿ. ಹಂಗೇನೆ ನೋಡಿ ಅದ್ರ ಸ್ಟ್ರೈಟ್ ಒಂದು ಟ್ರೀ ಹೌಸ್ ಐತೆ. ಆ ಟ್ರೀ ಹೌಸ್ ಎದುರುಗಡೆ ನೋಡಿ ನಮ್ಮ ಟ್ರೀ ಹೌಸ್ ಐತೆ. ಇವಾಗ ಏನಾನ ಬರ್ರಿ ಟ್ರೀ ಹೌಸ್ ಮೇಲ್ಗಡೆ. ಅಂತೂ ನೋಡ್ರಿ ನಮ್ಮ ಟ್ರೀ ಹೌಸ್ ಮೇಲ್ಗಡೆ ಬಂದೇ ಬಿಟ್ಟೆ. ಆಲ್ಮೋಸ್ಟ್ ಅಲ್ಲಿ ಟ್ರೀ ಹೌಸು ಎಲ್ಲರಿಗೂ ಕೂಡ ಗೊತ್ತಿರುತ್ತೆ. ಹಿಂದಿನ ವೀಡಿಯೋಗಳನ್ನ ನೋಡ್ಕೊ ಬಂದವ್ರಿಗೆ. ನೋಡಿಲ್ಲ ಅಂದರೆ ನಮ್ಮ ಹಿಂದಿನ ವೀಡಿಯೋನ ನೋಡ್ರಿ ಅಲ್ಲೈತೆ ಈ ಟ್ರೀ ಹೌಸು. ತುಂಬ ಜನ ಕಮೆಂಟ್ಸ್ಗಳು ಹಾಕಿದ್ದಕ್ಕೋಸ್ಕರ ನಾನು ಇದೇ ಜಾಗದಲ್ಲಿ ಸೋಲೋ ಕ್ಯಾಂಪಿಂಗನ್ನು ಹಾಕಿದ್ದೀನಿ. ಮಾರ್ನಿಂಗ್ ಟೈಮ್ ಅಷ್ಟೇನು ಭಯ ಆಗಲ್ಲ ಈ ಕ್ಯಾಂಪಿಂಗ್ನಲ್ಲಿ. ಈವ್ನಿಂಗ್ ಟೈಮನ್ನೇ ತುಂಬಾ ಭಯ ಆಗೋದು. ಏನಕ್ಕಪ್ಪ ಅಂದರೆ ಪಕ್ಕದಲ್ಲೇ ಕಾಡೈತೆ, ಕಾಡಿಂದ ಪಕ್ಕ ನಮ್ಮ ಟ್ರೀ ಹೌಸ್ ನೋಡಿ ಇಲ್ಲ ಐತೆ. ಯಾವುದಾದ್ರೂ ಪ್ರಾಣಿ ಗಿಣಿ ಬಂದ್ಬಿಟ್ಟು ಮುಂದೆನೇ ಭಯ ಆಗೋದು. ಸರಿ ಆಗಲಿ ಪರವಾಗಿಲ್ಲ. ಇವತ್ತು ನೈಟ್ ಫುಲ್ಲು ಇದೇ ಟ್ರೀ ಹೌಸಲ್ಲಿದ್ದು ಚಾಲೆಂಜನ್ನು ಮಾಡಿ ನಿಮಗೆ ಒಂದ್ಸಲ ತೋರಿಸ್ತೀನಿ. ಸೊ ಮಿಸ್ ಮಾಡಿದೆ ಫುಲ್ ವೀಡಿಯೋನ ನೋಡಿರಿ. ಹಂಗೇನೆ ಹೊರಗಡೆ ವೆದರ್ ತೋರಿಸ್ತೀನಿ ನೋಡಿರಿ ಯಾವ ಥರ ಐತೆ ಅಂತ. ನೋಡಿರಿ ಎಲ್ಲ ಫುಲ್ ಎಲ್ಲ ಊರೆಲ್ಲ ಇವತ್ತು ಮಂಜೆಲ್ಲ ಬಂದು ಕೌಚ್ಬಿಟ್ಟೈತೆ ನೋಡಿರಿ. ಊರೇ ಕಾಣ್ತಾ ಇಲ್ಲ, ಎಲ್ಲ ಕಡೆನೂ ಬರೀ ಮಂಜೆನೇ ಇರೋದು. ಲಾಸ್ಟ್ ಟೈಮ್ ನಾವು ಇದೇ ಜಾಗದಲ್ಲಿ ಕ್ಯಾಂಪಿಂಗನ್ನು ಹಾಕಿದಾಗ ಅಷ್ಟೇನು ಭಯ ಆಗ್ತಾ ಇರಲಿಲ್ಲ. ಅವಾಗ ನಾವು ಗ್ರೂಪ್ ಕ್ಯಾಂಪಿಂಗನ್ನು ಮಾಡಿದ್ವು. ಇವತ್ತೊಂದು ಸ್ವಲ್ಪ ಚೂರೇ ಭಯ ಆಗ್ತಾ ಇದೆ. ಏನಕ್ಕಪ್ಪ ಅಂತಂದರೆ ಈ ಜಾಗದಲ್ಲಿ ಇವಾಗ ನಾನು ಒಬ್ಬನೇ ಸೋಲೋ ಕ್ಯಾಂಪಿಂಗನ್ನು ಹಾಕಿದ್ದೀನಿ. ಅದೊಂದು ಚೂರು ಭಯ. ಯಾವುದಾದ್ರೂ ರಾತ್ರಿ ಕಾಡು ಪ್ರಾಣಿಗಳು ಬರದೇ ಹೋದರೆ ಅದೊಂದೇ ಖುಷಿ ಆಗೋದು ಹೇಳ್ಬೇಕು ಅಂತಂದರೆ. ಅದೊಂದು ಖುಷಿ. ಇವತ್ತು ನಾನೇನೇ ಚಾಲೆಂಜನ್ನು ಹಾಕ್ಕೊಂಡಿದ್ದೀನಿ ಈ ಟ್ರೀ ಹೌಸ್ ಒಳಗಡೆ. ಇವತ್ತು ನೈಟ್ ಫುಲ್ ಎಲ್ಲ ಇದ್ದು ಚಾಲೆಂಜನ್ನು ಮಾಡಿ ನಿಮಗೆ ಒಂದ್ಸಲ ತೋರಿಸ್ಬೇಕು ಅಂತ. ಅದಕ್ಕೆ ನಾನು ಇವತ್ತು ಈ ಜಾಗಕ್ಕೆ ಬಂದಿದ್ದೀನಿ. ಸೊ ನೈಟ್ ಆಗಲಿ ಬರ್ರಿ ಗುರು. ಆಗ್ತಾ ಮಳೆನೂ ಕೂಡ ಬರ್ತಾ ಇದೆ ನೋಡ್ರಿ. ಕೇಳಿಸ್ಕೊಳ್ಳಿ ಒಂದ್ಸಲ ಮಳೆ ಸೌಂಡು. ಹೊರಗಡೆ ಮಳೆ ಬರ್ತಾ ಇದೆ. ಇವಾಗ ನಮ್ಮ ಟ್ರೀ ಹೌಸ್ ಒಳಗಡೆ ಇರೋದು ನಾನು ಒಬ್ಬನೇ. ಒಂದು ರೀತಿ ಇದು ಒಂಥರ ಒಳ್ಳೆ ಫೀಲ್ ಅನಿಸ್ತಾ ಇದೆ. ಯಾರೂ ಇಲ್ಲ ಸುತ್ತಮುತ್ತ, ನಾನು ಒಬ್ಬನೇ ಇರೋದು. ಒಳ್ಳೆ ಫೀಲನ್ನು ಎಂಜಾಯನ್ನು ಮಾಡ್ತಾ ಇದ್ದೀನಿ ಇವತ್ತು ಈ ಸೋಲೋ ಕ್ಯಾಂಪಿಂಗ್ನಲ್ಲಿ. ಇವಾಗ ಮಳೆ ನಿಂತ ಮೇಲೆ ಈ ಟ್ರೀ ಹೌಸಿಂದ ಕೆಳಗಡೆ ಇಳಿಗಿ ನಿಮಗೆ ಒಂದ್ಸಲ ಈ ಟ್ರೀ ಹೌಸ್ನ ಸುತ್ತಮುತ್ತ ತೋರಿಸ್ತೀನಿ. ಮತ್ತೆ ಮತ್ತೊಂದು ಭಯ ಏನಪ್ಪ ಅಂತಂದರೆ ಲಾಸ್ಟ್ ಟೈಮು ನಾವು ಇದೇ ಟ್ರೀ ಹೌಸಲ್ಲಿ ಕ್ಯಾಂಪಿಂಗನ್ನು ಹಾಕಿರ್ಬೇಕಾದ್ರೆ ಇಲ್ಲಿಂದ ಪಕ್ಕದಲ್ಲಿ ಕಾಡಂದಿಗಳು ಪಾಸ್ ಆಗಿತ್ತು. ಇವತ್ತು ಕೂಡ ಏನಾದರೂ ಆ ರೀತಿ ಆಗ್ಬಿಟ್ರೆ ಅದೊಂದು ಭಯ ಆಗುತ್ತೆ. ಲಾಸ್ಟ್ ಟೈಮ್ ಇದ್ದಾಗ ನಾವಿಬ್ಬರಿದ್ವು. ಇವಾಗ ಈ ಟ್ರೀ ಹೌಸ್ ಒಳಗಡೆ ಇರೋದು ನಾನು ಒಬ್ಬನೇ. ಅದೊಂದು ಭಯ ಆಗುತ್ತೆ ನೋಡ್ರಿ. ಫುಲ್ ಎಲ್ಲ ಕತ್ಲಾಗೋಯ್ತು. ಮಳೆ ಕಡಿಮೆ ಆಗುತ್ತೆ ಅನ್ಕೊಂಡ್ರೆ ಜಾಸ್ತಿನೇ ಆಗ್ಬಿಡ್ತು ನೋಡ್ರಿ. ನೀರೆಲ್ಲ ನಮ್ಮ ಟ್ರೀ ಹೌಸ್ ಒಳಗಡೆ ಬರ್ತಾ ಇದೆ, ಅದಕ್ಕೆ ಕ್ಲೋಸ್ ಮಾಡ್ತಾ ಇದ್ದೀನಿ ಗುರು. ನೋಡ್ರಿ ಚೂರೇ ಮಳೆ ಬರ್ತಾ ಇದೆ. ನಮ್ಮ ಟ್ರೀ ಹೌಸ್ ಸುತ್ತ ಫುಲ್ ಎಲ್ಲ ಕತ್ತಲು. ಇವಾಗ ಈ ಕತ್ಲು ಮಧ್ಯೆ ಇರೋದು ಅಂದರೆ ಈ ನಮ್ಮ ಟ್ರೀ ಹೌಸ್ ಒಳಗಡೆ ಇರೋದು ಇವಾಗ ನಾನು ಒಬ್ಬನೇ. ಹೆಂಗೆ ಅನಿಸ್ತೈತೆ ನಿಮಗೆ? ನನಗೆ ಒಂದು ರೀತಿ ಧೈರ್ಯ ಅನಿಸುತ್ತೆ. ನಿಮಗೆ ನೋಡ್ರಿ, ನೋಡ್ತಾ ಇರ್ಬೋದು ನೀವು. ಫುಲ್ ಕತ್ಲು. ಬ್ಯಾಟ್ರಿನೂ ಕೂಡ ಚಾರ್ಜ್ ಇಲ್ಲ, ಖಾಲಿ ಆಗ್ಬಿಡ್ತು. ಹಂಗೇನೆ ಸುತ್ತ ನೋಡ್ರಿ ಫುಲ್ ಎಲ್ಲ ಕತ್ಲು. ಇಷ್ಟು ದಿನ ಪಕ್ಕದ ಗುಳಿಗಳಿಗೆ ರೈತರು ಬರ್ತಾಯಿದ್ರು, ಬಂದು ಸೌಂಡನ್ನು ಮಾಡ್ತಾಯಿದ್ರು. ಇವತ್ತು ಯಾರನ್ನೂ ಕೂಡ ಸೌಂಡ್ ಮಾಡ್ತಾ ಇಲ್ಲ. ಇವಾಗ ನಮ್ಮ ಟ್ರೀ ಹೌಸ್ ಕೆಳಗಡೆ ಇಳಿಯೋಣ ಬರ್ರಿ. ಮತ್ತೆ ಹಂಗೇನೆ ಇಲ್ಲಿ ಕೇಳ್ರಿ, ಸೋಲೋ ಕ್ಯಾಂಪಿಂಗ್ ಹಾಕೋದ್ರಲ್ಲೂ ಒಂಥರ ಮಜಾ. ಇವತ್ತು ನಾನು ಇಲ್ಲಿ ಸೋಲೋ ಕ್ಯಾಂಪಿಂಗ್ ಹಾಕಿದ್ಮೇಲೆ ನಂಗೆ ಅನಿಸ್ತಾ ಇರೋದು ಇವಾಗ ಮಳೆ ಕಡಿಮೆ ಆಯಿತು ಅನಿಸುತ್ತೆ.
ಇವಾಗ ಇಳಿಯೋಣ ಬರ್ರಿ. ನಮ್ಮ ಟ್ರೀ ಹೌಸಿಂದ ಕೆಳಗಡೆ ಒಂದ್ಸಲ ಇಳಿದು ಇಲ್ಲಿನ ಸುತ್ತಮುತ್ತ ಒಂದ್ಸಲ ನೋಡ್ಕೊಬರೋಣ. ಅಂತೂ ಟ್ರೀ ಹೌಸಿಂದ ಕೆಳಗಡೆ ಬಂದೇ ಬಿಟ್ಟೆ. ಆದ್ರೆ ಇಲ್ಲೊಂದು ಏನಪ್ಪ ಬೇಜಾರು ಅಂತಂದ್ರೆ ನೋಡ್ರಿ, ಕೆಲವೊಂದಷ್ಟು ಐಟಮ್ಸ್ನ ತಗೊಬಂದಿದ್ದು ಇಲ್ಲೇ ಊಟ ಮಾಡ್ಕೊ ತಿನ್ಬೇಕು ಅಂತ. ಹಳೆಯಿಂದ ನೋಡ್ರಿ ನೀವೇನೇ ನೋಡ್ತಾ ಇದ್ರೆ ಎಲ್ಲ ಫುಲ್ ಎಲ್ಲ ನೆಂದೋಗ್ಬಿಟ್ಟೈತೆ. ಏನು ಮಾಡೋಕ್ಕಾಗಲ್ಲ, ಇವತ್ತು ಉಪವಾಸನೇ. ಇವಾಗ ನೋಡ್ರಿ ನಮ್ಮ ಟ್ರೀ ಹೌಸ್ ಮೇಲ್ಗಡೆ ಐತೆ. ಹಂಗೇನೋ ಸುತ್ತ ನೋಡ್ತಾ ಇರ್ಬೋದು ನೋಡ್ರಿ. ಇಷ್ಟು ದಿನ ಕೆಲವೊಂದಷ್ಟು ರೈತರು ಇಲ್ಲಿ ಪಕ್ಕದಲ್ಲಿ ಏನು ಗುಳ್ಗಳೈತೆ ಅಲ್ಲೆಲ್ಲ ಬರ್ತಾಯಿದ್ರು. ನೋಡಿದ್ರೆ ಸುತ್ತಮುತ್ತ ಯಾರನ್ನೂ ಕೂಡ ಇಲ್ಲ, ನಾನು ಒಬ್ಬನೇ ಅನಿಸುತ್ತೆ. ಸರ್ ಆಯಿತು, ಪರವಾಗಿಲ್ಲ. ಲಾಸ್ಟ್ ಟೈಮ್ ನಿಮಗೆ ಹೇಳಿದೆ ನೋಡ್ರಿ, ಇಲ್ಲಿ ಕಾಡಂದಿಗಳು ನಮ್ಮ ರೈತರ ಜಮೀನಿಂದ ಒಳಗಡೆ ಪಾಸ್ ಆಯಿತು ಅಂತ. ಇವಾಗ ಆ ಜಾಗಕ್ಕೆ ಒಂದ್ಸಲ ಹೋಗಿದ್ದು ಬರೋಣ ಬರ್ರಿ ಗುರು. ಹಂಗೇನೆ ಮಳೆನೂ ಕಡಿಮೆ ಆಗೈತೆ ನೋಡ್ರಿ. ಲಾಸ್ಟ್ ಟೈಮ್ ನಾವು ಹೋಗಿದ್ದು ನೋಡಿ ಇದೇ ಜಾಗದಲ್ಲಿ ಹೋಗಿದ್ದು. ಹಂಗೇನೆ ಇಲ್ಲಿ ನೋಡ್ರಿ, ನಾನು ಏನು ಹೋಗ್ತಾ ಇದ್ದೀನಿ ಇದೇ ಜಾಗದಲ್ಲಿ ಲಾಸ್ಟ್ ಟೈಮು ಕಾಡಂದಿಗಳು ಪಾಸ್ ಆಗಿದ್ದು. ಅದಕ್ಕೆ ನಾನು ಈ ಜಾಗಕ್ಕೆ ಇವಾಗ ಬಂದಿದ್ದೀನಿ. ಇವತ್ತು ಏನಾದರೂ ಕಾಡ್ಗಿಡ ಹಂದಿಗಳು ನಮ್ಮ ರೈತರ ಜಮೀನಿಗೆ ಬರ್ತಾವೆ ಏನು ಅಂತ ಸೊ ಹೋಗ್ತಾ ಇದ್ದೀನಿ ನೋಡ್ರಿ. ಮಳೆ ಬಂದು ಎಲ್ಲ ಫುಲ್ ತೇವಾಗ್ಬಿಟ್ಟೈತೆ. ಲಾಸ್ಟ್ ಟೈಮು ನಾವು ಇಬ್ಬರಿದ್ವು, ಅವಾಗ ಒಂದು ಸ್ವಲ್ಪ ಧೈರ್ಯ ಇತ್ತು. ಇವತ್ತು ಇರೋದು ನಾನು ಒಬ್ಬನೇ, ಅದೊಂದು ಚೂರು ಭಯನೇ. ಮತ್ತು ಹಂಗೇನೆ ನೋಡ್ರಿ, ಇಲ್ಲಿ ಹಿಂದ್ಗಡೆ ಏನು ಕಾಣ್ತಾ ಇದೆ ಈ ಜಾಗದಲ್ಲೇ ಕಾಡಂದಿಗಳು ಪಾಸ್ ಆಗಿದ್ದು. ಸೊ ನೋಡ್ತಾ ಇರ್ಬೋದು ನೋಡ್ರಿ ನೀವು ಇದೇ ಜಾಗದಲ್ಲಿ. ಇವಾಗ ಒಂದು ಸ್ವಲ್ಪ ಮುಂದ್ಗಡೆ ಹೋಗೋಣ ಬರ್ರಿ. ಒಂದು ಸ್ವಲ್ಪ ಮುಂದ್ಗಡೆ ಹೋಗಿ ನೋಡ್ಕೊಬರೋಣ ಇವತ್ತು ಏನಾದರೂ ಕಾಡ್ಗಿಡ ಹಂದಿಗಳು ಇದ್ದಾವೆ ಏನು ಅಂತ. ಮತ್ತು ಹೇಳಬೇಕು ಅಂತಂದ್ರೆ ಇವಾಗ ಈ ಜಾಗದಲ್ಲಿ ಇರೋದು ಇವಾಗ ನಾನು ಒಬ್ಬನೇ. ಬನ್ನಿ ಹೋಗೋಣ. ಸೊ ನೋಡ್ರಿ, ನೋಡ್ತಾ ಇರ್ಬೋದು ನೀವೇನೆ ನೋಡಿ, ಈ ಜಾಗದಲ್ಲೇ ಹಂದಿಗಳು ಪಾಸ್ ಆಗಿದ್ದು. ನಾನು ಕೂಡ ತುಂಬ ಹೊತ್ತಿಂದ ಫುಲ್ ತಿರುಗಾಡಿದೆ, ಯಾವುದಾದ್ರು ಕಾಡ್ಗಿಡ ಹಂದಿಗಳು ನಮ್ಮ ರೈತರ ಹೊಲಕ್ಕೆ ಬಂದಿದೆ ಅಂತ. ಹೇಳಬೇಕು ಅಂತಂದರೆ ಯಾವುದೇ ರೀತಿ ಕಾಡು ಪ್ರಾಣಿಗಳು ನಮ್ಮ ರೈತರ ಹೊಲಗಳಿಗೆ ಬಂದಿಲ್ಲ. ಇವಾಗ ಮತ್ತೊಂದು ಪ್ಲೇಸ್ ಐತೆ ಬರ್ರಿ, ಅಲ್ಲಿ ಕರ್ಕೋಗ್ತೀನಿ. ಆ ಜಾಗದಲ್ಲಿ ಆನೆಗಳು ಪಾಸಾಗುತ್ತೆ ಅಂತ ಹೇಳ್ತಾರೆ. ಇವಾಗ ಆ ಜಾಗಕ್ಕೆ ಒಂದ್ಸಲ ಹೋಗಿ ನೋಡ್ಕೊಬರೋಣ ಬರ್ರಿ. ಅಲ್ಲಿ ಯಾವುದಾದ್ರೂ ಕಾಡ್ಗಿಡ ಆನೆಗಳು ಬಂದಿದೆ ಏನು ಅಂತ. ಇವಾಗ ಹೋಗೋಣ ಬರ್ರಿ. ನೋಡ್ರಿ, ಕಾಡಾನೆಗಳು ಎಲ್ಲಿ ಬರುತ್ತೋ ಆ ಪ್ಲೇಸ್ಗೆ ಹೋಗ್ತಾ ಇದ್ದೀನಿ ಇವಾಗ. ಫುಲ್ ಜಾರತ್ತೆ ಗುರು, ಮಳೆ ಬಂದು ಎಲ್ಲ ಫುಲ್ಲು. ನೋಡ್ರಿ ಇಲ್ಲೇ ಹತ್ರ, ಇನ್ನೇನು ಬಂದೇ ಬಿಟ್ಟೆ ಆ ಜಾಗಕ್ಕೆ ಗುರು. ಇಷ್ಟು ದಿನ ರೈತರು ಎಲ್ಲ ಬಂದು ಫುಲ್ಲೆಲ್ಲ ಸೌಂಡನ್ನು ಮಾಡ್ತಾಯಿದ್ರು. ಸೊ ನೋಡ್ರಿ ಆ ಜಾಗ ನೋಡಿ ಇದೇ ಜಾಗ ಅದು. ಇಷ್ಟು ದಿನ ರೈತರೆಲ್ಲ ಫುಲ್ಲೆಲ್ಲ ಸೌಂಡ್ ಮಾಡ್ತಾಯಿದ್ರು. ಇವತ್ತು ಹೇಳಬೇಕು ಅಂತಂದರೆ ಯಾವ ರೈತರು ಕೂಡ ಸೌಂಡೇ ಮಾಡ್ತಾಯಿಲ್ಲ ನೋಡ್ರಿ. ಹಂಗೇನೆ ಇಲ್ಲಿ ನೋಡ್ರಿ ಹಿಂದ್ಗಡೆ, ಇಲ್ಲೇನು ನಿಮಗೆ ತೋರಿಸ್ತಾ ಇದ್ದೀನಿ ಇದೇ ಜಾಗದಲ್ಲಿ ನಮ್ಮ ರೈತರು ಹೊಲಗಳಿಗೆ ಬಂದು ನಮ್ಮ ರೈತರು ಬೆಳೆಗಳನ್ನ ಹಾನಿ ಮಾಡಿರೋದು. ಅದಕ್ಕೆ ನಾನು ಇವಾಗ ಈ ಜಾಗಕ್ಕೆ ಬಂದಿದ್ದೀನಿ. ಸುತ್ತ ನೋಡ್ರಿ ಹಂಗೇನೆ ಎಲ್ಲ ಫುಲ್ಲೆಲ್ಲ ರಾಗಿ ಐತೆ. ಆನೆಗಳು ಬಂದರೆ ಎಲ್ಲಿ ಬರುತ್ತಪ್ಪ ಅಂತಂದರೆ ನೋಡ್ರಿ ಇಲ್ಲೈತೆ. ಇದರಿಂದ ಆಚೆ ಫಾರೆಸ್ಟು, ಇದರಿಂದ ಆಚೆ ನಮ್ಮ ರೈತರ ಜಮೀನು. ಸೊ ನೋಡ್ತಾ ಇರ್ಬೋದು ನೋಡ್ರಿ ನೀವು, ಆನೆಗಳು ಬಂದರೆ ನೋಡಿ ಈ ಜಾಗದಿಂದ ಬಂದು ನಮ್ಮ ರೈತರ ಹೊಲಕ್ಕೆ ಬಂದ್ಬಿಡುತ್ತೆ. ಅದಕ್ಕೆ ಯಾವುದಾದ್ರೂ ಕಾಡ್ಗಿಡ ಆನೆಗಳು ಬಂದಿದ್ರೆ ನಿಮಗೆ ಒಂದು ಸಲ ತೋರಿಸೋದಕ್ಕೆ ಅಂತ ನಾನು ಇವಾಗ ನೋಡಿ ಈ ಜಾಗಕ್ಕೆ ಬಂದಿದ್ದೀನಿ. ಸೊ ಸುತ್ತ ನೋಡ್ರಿ ನೀವೇನೇ ಒಂದು ಸಲ. ನಮ್ಮ ದೃಷ್ಟಿಗೆ ಈ ಜಾಗದಲ್ಲೂ ಕೂಡ ಯಾವುದೇ ರೀತಿ ಕಾಡಾನೆಗಳು ಬಂದಿಲ್ಲ. ಇದೊಂದು ಖುಷಿ ವಿಚಾರ ಅಂತ ಹೇಳ್ಬೋದು. ಇವಾಗ ಹೆಂಗಿದ್ರು ಕೂಡ ಮಳೆ ಮತ್ತೆ ಸ್ಟಾರ್ಟ್ ಆಗೋ ಥರ ಕಾಣ್ತಾ ಇದೆ. ಇವಾಗ ನಮ್ಮ ಟ್ರೀ ಹೌಸ್ ಮೇಲ್ಗಡೆ ಏರ್ಬೋಣ ಬರ್ರಿ. ನಮ್ಮ ಟ್ರೀ ಹೌಸ್ ಮೇಲ್ಗಡೆ ಏರಿ ಮಾರ್ನಿಂಗ್ ವ್ಯೂನ ನಿಮಗೆ ಒಂದು ಸಲ ತೋರಿಸ್ತೀನಿ. ಇವಾಗ ನಮ್ಮ ಟ್ರೀ ಹೌಸ್ ಮೇಲ್ಗಡೆ ಏರೋಣ ಬರ್ರಿ. ನೋಡಿರಿ ಇವಾಗ ನಮ್ಮ ಟ್ರೀ ಹೌಸ್ ಮೇಲ್ಗಡೆ ಏರೋಣ ಬರ್ರಿ. ಮಳೆ ಬಂದು ಎಲ್ಲ ಫುಲ್ಲೆಲ್ಲ ತೇವಾಗ್ಬಿಟ್ಟೈತೆ. ಏರೋದು ಸ್ವಲ್ಪ ಹಿಂಸೆ, ಫುಲ್ಲೆಲ್ಲ ಜಾರುತ್ತೆ, ನೋಡ್ಕೊಂಡು ಏರಬೇಕು. ಅಂತೂ ನಮ್ಮ ಟ್ರೀ ಹೌಸ್ ಒಳಗಡೆ ಬಂದೇ ಬಿಟ್ಟೆ ನೋಡ್ರಿ. ನಮ್ಮ ಟ್ರೀ ಹೌಸ್ನ ಸುತ್ತಮುತ್ತ ನಿಮಗೆ ಒಂದು ಸಲ ತೋರಿಸ್ದೆ. ಯಾವುದೇ ರೀತಿ ಕಾಡು ಪ್ರಾಣಿಗಳು ನಮ್ಮ ರೈತರುಗಳಿಗೆ ಬಂದಿಲ್ಲ, ಅದೊಂದು ಖುಷಿ ವಿಚಾರ ಅಂತ ಹೇಳ್ಬೋದು. ಮತ್ತು ಬೇಜಾರಾಗ್ತಿರೋದು ಏನಪ್ಪ ಅಂತಂದರೆ ಇಲ್ಲೇನೇ ಏನಾದರೂ ಮಾಡ್ಕೊ ತಿನ್ನೋಣ ಅಂದ್ಬಿಟ್ಟು ಕೆಲವೊಂದಷ್ಟು ಐಟಮ್ಸ್ಗಳನ್ನ ತೊಗೊಂಬಂದಿದೆ. ನಿಮಗೇನೆ ಕೆಳಗಡೆ ತೋರಿಸ್ದೆ. ಮಳೆ ಬಂದೆಲ್ಲ ಹಾಳಾಗ್ಬಿಟ್ಟಿದೆ. ಏನೂ ಮಾಡೋಕ್ಕಾಗಲ್ಲ. ಚಾಲೆಂಜ್ ಮಾಡಿದ್ಮೇಲೆ ಹಸ್ಕೊಂಡಿದ್ರೂ ಮಾಡಬೇಕು, ಹೊಟ್ಟೆ ತುಂಬಿದ್ರೂ ಕೂಡ ಚಾಲೆಂಜನ್ನು ಮಾಡಬೇಕು. ಆಯಿತು ಪರವಾಗಿಲ್ಲ, ಮಾರ್ನಿಂಗ್ವರೆಗೂ ಕೂಡ ಚಾಲೆಂಜನ್ನು ಮಾಡಿ ನಿಮಗೆ ಒಂದು ಸಲ ತೋರಿಸ್ತೀನಿ. ಇವಾಗ ಹೆಂಗಿದ್ರು ಕೂಡ ಫುಲ್ ಟಯರ್ಡಾಗಿ ಹೋಯ್ತೆ. ಹೋಗೋಣ ಬರ್ರಿ. ಅಯ್ಯಪ್ಪ,
ಮಾರ್ನಿಂಗ್ ಗೈಸ್, ಅಂತೂ ಮಾರ್ನಿಂಗ್ ಆಗೇ ಬಿಡ್ತು. ನೈಟ್ ಫುಲ್ಲು ನಾನು ಏನು ಅಂದ್ಕೊಂಡಿದ್ನೋ ಈ ಟ್ರೀ ಹೌಸಲ್ಲಿದ್ದು ಚಾಲೆಂಜನ್ನು ಮಾಡಿ ನಿಮಗೆ ಒಂದ್ಸಲ ತೋರಿಸಿದ್ದೀನಿ. ನೋಡಿರಿ ಮಾರ್ನಿಂಗ್ ವ್ಯೂ ಯಾವ ಥರ ಐತೆ ಅಂತ. ಇವಾಗ ನಮ್ಮ ಟ್ರೀ ಹೌಸಿಂದ ಕೆಳಗಡೆ ಇಳಿಯೋಣ ಬರ್ರಿ ಮೊದಲು. ಅದು ನಮ್ಮ ಟ್ರೀ ಹೌಸಿಂದ ಕೆಳಗಡೆ ಇಳಿದು ಬಂದೆ. ನೋಡಿರಿ ಮಾರ್ನಿಂಗ್ ವ್ಯೂ ನೋಡಿರಿ ಯಾವ ಥರ ಐತೆ ಅಂತ. ಅಂತೂ ಹೇಳ್ದಂಗೆ ನೈಟ್ ಫುಲ್ಲೆಲ್ಲ ಈ ಟ್ರೀ ಹೌಸಲ್ಲಿದ್ದು ಚಾಲೆಂಜನ್ನು ಕಂಪ್ಲೀಟ್ ಮಾಡಿ ನಿಮಗೆ ಒಂದ್ಸಲ ತೋರಿಸಿದ್ದೀನಿ. ಇದಿಷ್ಟು ಈ ಸೋಲೋ ಕ್ಯಾಂಪಿಂಗ್ ಆಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಆದರೆ ಸಬ್ಸ್ಕ್ರೈಬ್ ಮಾಡೋದಂತೂ ಮಿಸ್ ಮಾಡಬೇಡಿ ಅಂತ ಹೇಳ್ತಾ, ನೆಕ್ಸ್ಟ್ ಯಾವುದಾದ್ರೂ ಒಂದು ಹೊಸ ಟಾಪಿಕ್ನೊಂದಿಗೆ ನಾನು ನಿಮ್ಮ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ಕೂಡ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.